ओम शांति। मीठे बच्चे 23/1/87 अव्यक्त मुरली। सफलता के सितारों की विशेषता। ಸಫಲತೆಯ ನಕ್ಷತ್ರಗಳ ವಿಶೇಷತೆಗಳನ್ನು ಬಾಬಾರವರು ಈ ಮುರಳಿಯಲ್ಲಿ ತಿಳಿಸಿದ್ದಾರೆ। ಅವ್ಯಕ್ತ ಮುರಳಿ। आज ज्ञान सूर्य ज्ञान चंद्रमा अपने चमकते हुए तारामंडल को देख रहे हैं। ಇವತ್ತು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ತನ್ನ ಹೊಳಿತಾ ಇರತಕ್ಕಂಥ ಒಂದು ತಾರಾಮಂಡಲವನ್ನು ನೋಡ್ತಾ ಇದ್ದಾರೆ। ये आकाश के सितारे है। ಇಲ್ಲಿ ಆಕಾಶದ ನಕ್ಷತ್ರಗಳಿದ್ದಾರೆ। और धरणी के भी सितारे ಮತ್ತೆ ಭೂಮಿಯ ಒಂದು ನಕ್ಷತ್ರಗಳು ಇದ್ದಾರೆ। ये प्रकृति की सत्ता है। ಈ ನಕ್ಷತ್ರಗಳು ಈ ತಾರಾಮಂಡಲದಲ್ಲಿರುವಂಥದ್ದು ಇದು ಪ್ರಕೃತಿಯ ಒಂದು ಶಕ್ತಿಯಾಗಿದೆ। ये परमात्मा सितारे। ನಾವೆಲ್ಲ ಈ ಒಂದು ಮೇಲೆ ಆಕಾಶದಲ್ಲಿ ನೋಡ್ತಾ ಇರೋದು ಪ್ರಕೃತಿಯ ಒಂದು ಶಕ್ತಿ। ಆದರೆ ನಾವೆಲ್ಲ ಆತ್ಮಗಳೇನಿದ್ದೀವಿ ಪರಮಾತ್ಮನ ಒಂದು ನಕ್ಷತ್ರಗಳಾಗಿದ್ದೀವಿ। ರೂಹಾನಿ ಸಿತಾರೆ ಆತ್ಮಿಕ ನಕ್ಷತ್ರಗಳಾಗಿದ್ದೇವೆ। ಯ ಸಿತಾರೆ भी रात को प्रकट होती है। ಆ ನಕ್ಷತ್ರಗಳು ಆಕಾಶದಲ್ಲಿರೋ ನಕ್ಷತ್ರಗಳು ರಾತ್ರಿ ಟೈಮ್ನಲ್ಲಿ ಮಿಂಗುಟ್ಟುತ್ತವೆ। यह रूहानी सितारे ज्ञान सितारे चमकते हुए सितारे भी ब्रह्मा की रात में प्रकट होते हैं। ಈ ಒಂದು ಆತ್ಮಿಕ ನಕ್ಷತ್ರಗಳೇನಿದ್ದೇವೆ ಜ್ಞಾನದ ನಕ್ಷತ್ರಗಳೇನಿದ್ದೇವೆ ಹೊಳಿತಾ ಇರತಕ್ಕಂಥ ನಕ್ಷತ್ರಗಳೇನಿದ್ದೇವೆ ನಾವೆಲ್ಲರೂ ಕೂಡ ಬ್ರಹ್ಮನ ರಾತ್ರಿಯಲ್ಲಿ ಏನಾಗ್ತೇವೆ ಪ್ರಕಟ ಆಗ್ತೇವೆ। ये सितारे रात को दिन नहीं बनाते हैं। ಆ ನಕ್ಷತ್ರಗಳು ಆಕಾಶದಲ್ಲಿರೋ ನಕ್ಷತ್ರಗಳು ರಾತ್ರಿಯನ್ನು ದಿನ ಮಾಡಲಿಕ್ಕೆ ಬರೋದಿಲ್ಲ ಅವು। लेकिन आप सितारे ज्ञान सूर्य ज्ञान चंद्रमा के साथ साथी बन रात को दिन बनाते हो। ನೀವೆಲ್ಲ ಆತ್ಮಿಕ ನಕ್ಷತ್ರಗಳು ಬಾಬಾರವರ ಜೊತೆಯಲ್ಲಿ ಏನು ಮಾಡ್ತೀರಾ ಈ ಕಲಿಯುಗ ರಾತ್ರಿಯನ್ನು सत्युगದ ಹಗಲನ್ನಾಗಿ ಮಾಡ್ತೀರಾ। जैसे प्रकृति के तारामंडल में अनेक प्रकार के सितारे चमकते हुए दिखाई देते। ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಆಕಾಶದಲ್ಲಿ ಅನೇಕ ಪ್ರಕಾರದ ನಕ್ಷತ್ರಗಳೇನಾಗ್ತಾ ಇರ್ತವೆ ಮಿಣುಗುಡ್ತಾ ಇರ್ತವೆ। वैसे परमात्मा तारामंडल में भी भिन्न भिन्न प्रकार के सितारे चमकते हुए दिखाई दे रहे। ಅದೇ ರೀತಿ ಪರಮಾತ್ಮನ ತಾರಾಮಂಡಲದಲ್ಲಿ ವೆರೈಟಿ ಪ್ರಕಾರದ ನಕ್ಷತ್ರಗಳು ಹೊಳಿತಾ ಇರುವಂಥದ್ದು ಬಾಬಾ ಅವ್ರಿಗೇನಾಗ್ತಾ ಇದೆ ಕಾಣಿಸ್ತಾ ಇದೆ। कोई समीप के सितारे कोई दूर के सितारे भी है। ಕೆಲವು ನಕ್ಷತ್ರಗಳು ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರಗಳಿದ್ದಾರೆ, ಕೆಲವು ನಕ್ಷತ್ರಗಳು ದೂರದಲ್ಲಿರ್ತಕ್ಕಂಥ ನಕ್ಷತ್ರಗಳಿದ್ದಾರೆ। कोई सफलता के सितारे कोई उम्मीदवार के सितारे। ಕೆಲವು ಸಫಲತೆಯ ನಕ್ಷತ್ರಗಳಿದ್ದಾರೆ, ಕೆಲವರು ಭರವಸೆಯ ನಕ್ಷತ್ರಗಳಿದ್ದಾರೆ। कोई एक स्थिति वाले हैं कोई स्थिति बदलने वाले हैं। ಕೆಲವರು ಒಂದು ಸ್ಥಿತಿಯಲ್ಲಿರ್ತಕ್ಕಂಥವರಿದ್ದಾರೆ, ಕೆಲವರು ಸ್ಥಿತಿಯನ್ನು ಬದಲಾಯಿಸುವಂಥವರಿದ್ದಾರೆ। वह स्थान बदलते हैं यहाँ स्थिति बदलते हैं। ಅವು ಸ್ಥಾನ ಪಲ್ಲಟ ಮಾಡ್ತಾರೆ ಒಂದು ಜಾಗದಿಂದ ಇನ್ನೊಂದು ಜನಕ್ಕೆ। ಆದರೆ ನೀವು ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಡು ಬಿಡ್ತೀರಾ। वैसे प्रकृति के तारामंडल में उछल तारे भी है। अर्थात हर बात में हर कार्य में यह क्यों यह क्या यह पूछने की पूंछ वाले अर्थात क्वेश्चन मार्क करने वाले पूछता रहे। ಕೆಲವು ಬಾಬಾ ಹೇಳ್ತಿದ್ದಾರೆ ಆಕಾಶದಲ್ಲಿ ಬಾಲ ಇರುವಂಥ ನಕ್ಷತ್ರಗಳಿರ್ತವೆ, ತೋಕೆ ನಕ್ಷತ್ರಗಳು ಅಂತ ಅವಕ್ಕೆ ಕರೀತಾರೆ। ಅಂದರೆ ಪ್ರತಿಯೊಂದು ಮಾತಿನಲ್ಲಿ ಕೂಡ ಇದು ಯಾಕೆ ಹಿಂಗೆ ಅದು ಯಾಕೆ ಹಿಂಗೆ ಅಂತ ಕೇಳ್ತಾ ಇರ್ತಾರೆ। ಅಂದರೆ ಕ್ವಶನ್ ಮಾರ್ಕ್ ಅವ್ರ ಬುದ್ಧಿನಲ್ಲಿ ಇರುತ್ತೆ ಅಂತಾರೆ ಬಾಬಾ। ಅಂತ ಅವರಿಗೆ ತೋಕೆ ನಕ್ಷತ್ರಗಳು ಬಾಲ ಇರೋ ನಕ್ಷತ್ರಗಳು ಅಂತ।
जैसे प्रकृति के पुचल तारे का प्रभाव पृथ्वी पर भारी माना जाता है. ಈ ತೋಕೆ ಇರತಕ್ಕಂಥ ನಕ್ಷತ್ರಗಳದ್ದು ಪ್ರಭಾವ ಈ ಭೂಮಿ ಮೇಲೆ ಬಹಳಷ್ಟು ಏನಾಗುತ್ತೆ, ಜಾಸ್ತಿ ಪ್ರಭಾವ ಬೀಳುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಭೂಮಿಗೆ ಅದರದ್ದು ತುಂಬ ಒಂದು ಬ್ಯಾಡ್ ಎಫೆಕ್ಟ್ ಇರುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ऐसे बार बार पूछने वाले इस ब्राह्मण परिवार में भी तारामंडल भारी कर देते. ಈ ಒಂದು ಈಶ್ವರ್ಯ ಪರಿವಾರದಲ್ಲಿ ಕೆಲವರು ಬಾರಿ ಬಾರಿ ಇದ್ಯಾಕೆ ಅದ್ಯಾಕೆ ಅಂತ ಕ್ವಶನ್ ಮಾಡ್ತಾ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಈ ಬ್ರಾಹ್ಮಣ ಪರಿವಾರದಲ್ಲಿ ವಾಯುಮಂಡಲವನ್ನೇ ಏನು ಮಾಡಿಬಿಡ್ತಾರೆ, ಭಾರಿ ಮಾಡಿಬಿಡ್ತಾರೆ. ಸಭಿ ಅನುಭವಿ ಹೋ, ಎಲ್ಲರೂ ಕೂಡ ಅನುಭವಿಗಳಾಗಿದ್ದೀರಾ. जब स्वयं के प्रति संकल्प में क्या और क्यों का पूछ लग जाता है तो मन और बुद्धि की स्थिति स्वयं प्रति भारी बन जाता है. ಬಾಬಾ ಹೇಳ್ತಾರೆ, ಯಾವಾಗ ಸ್ವಯಂ ಪ್ರತಿ ಸಂಕಲ್ಪದಲ್ಲಿ ಕೂಡ ಯಾಕೆ ಏನು ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳ್ತೀರಾ, ಅವಾಗೇನಾಗುತ್ತೆ ಹೇಳಿ, ಮನಸ್ಸು ಬುದ್ಧಿಯನ್ನು ಬಾಬಾ ಹೇಳ್ತಿದ್ದಾರೆ ಭಾರಿ ಮಾಡಿಬಿಡುತ್ತೆ ಅಂತ. ಇದ್ಯಾಕೆ ಹಿಂಗೆ ಅದ್ಯಾಕೆ ಹಿಂಗೆ ಅಂತ ಕ್ವಶನ್ಗಳು ಮಾಡ್ತಕ್ಕಂಥವ್ರು ಮನಸ್ಸು ಬುದ್ಧಿಯನ್ನು ಭಾರಿ ಮಾಡ್ಕೊಂಡು ಬಿಡ್ತಾರೆ. साथ साथ अगर किसी भी संगठन के बीच में सेवा के कार्य के प्रति क्यों, क्या, कैसा, ऐसा वैसा या क्वेश्चन मार्क की क्यों का पूछ लग जाता है. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಈ ಒಂದು ಪರಿವಾರದಲ್ಲಿ, ಈ ಒಂದು ಸಂಘಟನೆ ಮಧ್ಯದಲ್ಲಿ ಸೇವೆಯ ಪ್ರತಿ, ಕಾರ್ಯದ ಪ್ರತಿ ಇದ್ಯಾಕೆ ಹಿಂಗೆ ಅದ್ಯಾಕೆ ಹಿಂಗೆ ಹಿಂಗೆ ಹಾಗೆ ಅಂತಕ್ಕಂಥ ಕ್ವಶನ್ ಮಾರ್ಕ್ನ ಕ್ಯೂ ಕೇಳೋದಕ್ಕೆ ಶುರುವಾಗ್ಬಿಡ್ತಾರೆ. तो संगठन का वातावरण का व सेवा क्षेत्र का वातावरण फौरन भारी बन जाता है. ಅದೇ ರೀತಿ ಈ ಒಂದು ಬಾಬಾ ಹೇಳ್ತಿದ್ದಾರೆ, ಸಂಘಟನೆಯಲ್ಲಿ, ವಾತಾವರಣದಲ್ಲಿ, ಸೇವಾ ಕ್ಷೇತ್ರದಲ್ಲಿ ವಾತಾವರಣ ತಕ್ಷಣ ಏನಾಗೋಗ್ಬಿಡುತ್ತೆ, ಭಾರಿ ಆಗಿಬಿಡುತ್ತೆ. तो स्वयं प्रति संगठन व सेवा प्रति प्रभाव पड़ जाता है ना. ಸ್ವಯಂ ಪ್ರತಿ ಸಂಘಟನೆ ಮತ್ತು ಸೇವೆಯ ಪ್ರತಿ ಪ್ರಭಾವ ಅಂತಕ್ಕಂಥದ್ದು ಬೀಳುತ್ತಲ್ವಾ ಅಂತ ಹೇಳ್ತಿದ್ದಾರೆ. ಸಾಥ್ ಸಾಥ್ कोई प्रकृति के सितारे ऊपर से नीचे गिरते भी. ಬಾಬಾ ಹೇಳ್ತಾರೆ, ಜೊತೆನಲ್ಲಿ ಕೆಲವು ಪ್ರಕೃತಿಯ ನಕ್ಷತ್ರಗಳು ಮೇಲಿಂದ ಕೆಳಗಡೆಗೆ ಬಿದ್ದು ಹೋಗ್ತವೆ. तो क्या बन जाते हैं, ಅವು ಕೆಳಗಡೆ ಬಿದ್ದಾಗ ಏನಾಗುತ್ತೆ, ಪತ್ತರ್, ಕಲ್ಲಾಗಿ ಹೋಗ್ಬಿಡುತ್ತೆ. परमात्मा सितारे में भी जब निश्चय संबंध व स्वच्छ धारणा के ऊंची स्थिति से नीचे आ जाते हैं तो पत्थर बुद्धि बन जाते. ಈ ಒಂದು ಪರಿವಾರದಲ್ಲಿ ಕೂಡ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ನಕ್ಷತ್ರಗಳು ಯಾವಾಗ ನಿಶ್ಚಯದಲ್ಲಿ, ಸಂಬಂಧದಲ್ಲಿ, ಸ್ವಯಂ ಧಾರಣೆಯಲ್ಲಿ ಉನ್ನತ ಸ್ಥಿತಿಯಿಂದ ಕೆಳಗಡೆ ಬಂದುಬಿಡ್ತಾರೆ ಅಂದರೆ ಕಲ್ಲು ಬುದ್ಧಿ ಆಗಿಬಿಡ್ತಾರೆ. ಅಂದರೆ ಜ್ಞಾನದಲ್ಲಿ ನಿಶ್ಚಯ ಕಳ್ಕೊಂಡು ಬಿಡ್ತಾರೆ, ಯೋಗದಲ್ಲಿ ರುಚಿ ಕಳ್ಕೊಂಡು ಬಿಡ್ತಾರೆ, ಅಂಥವ್ರು ಏನಾಗ್ಬಿಡ್ತಾರೆ, ಕಲ್ಲು ಬುದ್ಧಿ ಆಗ್ಬಿಡ್ತಾರೆ. ಜೈಸೆ ಪತ್ತರ್ ಕೋ ಕಿತ್ನಾ ಭೀ ಪಾನಿ ಡಾಲೋ ಲೇಕಿನ್ ಪತ್ತರ್ ಪಿಘಲೇಗಾ ನಹಿ. ಹೇಗೆ ಬಾಬಾ ಹೇಳ್ತಾರೆ, ಕಲ್ಲುಗಳಿಗೆ ಎಷ್ಟೇ ನೀರು ಹಾಕಿ ಅದೇನಾಗೋದಿಲ್ಲ, ಕರಗೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಗೋರ್ಕಲ್ಲ ಮೇಲೆ ನೀರು ಸುರಿದಂಗೆ ಸರ್ವಜ್ಞ ಅಂತೇಳ್ಬಿಟ್ಟು. ರೂಪ ಬದಲ್ ಜಾತಾ ಹೈ ಲೇಕಿನ್ ಪಿಘಲ್ತಾ ನಹಿ. ರೂಪಗಳೇನೋ ಚೇಂಜ್ ಆಗ್ಬೋದು, ಆದರೆ ಅದು ಕರಗೋಕ್ಕಿಲ್ಲ ಅಂತಾರೆ. ಪತ್ತರ್ ಕೋ ಕುಚ್ ಭೀ ಧಾರಣ ನಹಿ ಹೋತಾ ಹೈ. ಕಲ್ಲು ಬುದ್ಧಿ ಸಮಾನ ಇರತಕ್ಕಂಥವ್ರಿಗೆ ಈ ಜ್ಞಾನ ಅಂತಕ್ಕಂಥದ್ದು ಧಾರಣೆನೇ ಹಾಕೋದಿಲ್ಲ. ऐसा ही जब पत्थर बुद्धि बन जाते हैं तो उस समय कितना भी कोई भी अच्छी बात महसूस करावो तो भी महसूस नहीं करते. ಕಲ್ಲು ಬುದ್ಧಿ ಆಗ್ಬಿಟ್ಟಿರ್ತಕ್ಕಂಥವ್ರಿಗೆ ನೀವು ಎಷ್ಟೇ ಒಂದು ಬಾಬಾ ಹೇಳ್ತಿದ್ದಾರೆ ಅನುಭೂತಿ ಮಾಡಿಸಿ, ಅನುಭೂತಿನೇ ಆಗೋದಿಲ್ಲ ಅಂತಾರೆ ಬಾಬಾ. ಕಿತ್ನಾ ಭೀ ಜ್ಞಾನ್ ಕಿ ಪಾನಿ ಡಾಲೋ ಲೇಕಿನ್ ಬದಲೆಂಗೆ ನಹಿ. ನೀವೆಷ್ಟೇ ನೀರನ್ನು ಹಾಕಿ ಜ್ಞಾನದ ನೀರನ್ನು ಹಾಕಿ ಆದರೂ ಚೇಂಜ್ ಆಗೋದೇ ಇಲ್ಲ ಅಂತಾರೆ. ಬಾತ್ ಬದಲ್ತೆ रहेंगे ಲೇಕಿನ್ ಸ್ವಯಂ ನಹಿ ಬದಲೆಂಗೆ. ಮಾತುಗಳನ್ನೇನೋ ಬದಲಾಯಿಸ್ತಾ ಇರ್ತಾರೆ, ಆದರೆ ಸ್ವಯಂ ಬದಲಾವಣೆ ಆಗೋದಿಲ್ಲ. ಇಸ್ಕೋ ಕೇತೆ ಹೇ ಪತ್ತರ್ ಬುದ್ಧಿ ಬನ್ ಜಾತೆ. ಇಂತಹವ್ರಿಗೆ ಹೇಳ್ತಾರೆ
कुल बुद्धि। तो अपने आप से पूछो, इस परमात्मा तारामंडल के सितारे बीच में कौन सा सितारा हो? ಈಗ ತಮ್ಮನ್ನೇ ತಾವು ಕೇಳ್ಕೊಳ್ಳಿ, ಪರಮಾತ್ಮನ ಒಂದು ತಾರಾಮಂಡಲದಲ್ಲಿ ನಾನು ಎಂಥ ಒಂದು ನಕ್ಷತ್ರ ಆಗಿದ್ದೇನೆ. ಈಗ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಪರಮಾತ್ಮನ ತಾರಾಮಂಡಲದಲ್ಲಿ ನಾನು ಎಂಥ ನಕ್ಷತ್ರ ಆಗಿದ್ದೀನಿ. ಸಬ್ಸೆ ಶ್ರೇಷ್ಠ ಸಿತಾರಾ ಹೈ ಸಫಲತಾ ಕಾ ಸಿತಾರಾ. ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂದರೆ ಸಫಲತೆಯ ಒಂದು ನಕ್ಷತ್ರ. सफलता का सितारा अर्थात जो सदा स्वयं प्रति प्रगति में सफलता को अनुभव करता रहे. ಸಫಲತೆಯ ನಕ್ಷತ್ರಗಳು ಅಂದರೆ ಅರ್ಥ ಆಗಿದೆ, ಸದಾ ಸ್ವಯಂ ಪ್ರಗತಿಯಲ್ಲಿ ಸಫಲತೆಯನ್ನು ಅನುಭವ ಮಾಡ್ತಾ ಇರಬೇಕು ಅಂಥವ್ರಿಗೆ ಏನಂತ ಹೇಳಲಾಗುತ್ತೆ? ಸಫಲತೆಯ ನಕ್ಷತ್ರ. पुरुषार्थದಲ್ಲಿ सक्सेस अर्थात अपने पुरुषार्थ की विधि में सदैव सहज सफलता अनुभव करते रहे. ಅಂದರೆ ಬಾಬಾ ಹೇಳ್ತಿದ್ದಾರೆ, ಪುರುಷಾರ್ಥದ ವಿಧಿನಲ್ಲಿ ಕೂಡ ಸದಾ ಕಾಲಕ್ಕೆ ಸಹಜ ಸಫಲತೆಯ ಅನುಭವವನ್ನು ಮಾಡ್ತಾ ಇರಬೇಕು. सफलता का सितारे संकल्प में भी स्वयं के पुरुषार्थ के प्रति कभी पता नहीं यह होगा या नहीं होगा, कर सकेंगे या नहीं कर सकेंगे, या असफलता का अंश मात्र भी नहीं होंगे. ಸಫಲತೆಯ ನಕ್ಷತ್ರಗಳು ಅಂತ ಯಾರಿರ್ತಾರೆ ಅವರಲ್ಲಿ ಎಂದೂ ಕೂಡ ಬಾಬಾ ಹೇಳ್ತಿದ್ದಾರೆ, ಪುರುಷಾರ್ಥದಲ್ಲಿ ಮಾಡ್ತೀನೋ ಇಲ್ವೋ, ಪುರುಷಾರ್ಥ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆ ಬರೋದೇ ಇಲ್ಲ ಅಂತಿತ್ತು. ಗೊತ್ತಾಯ್ತಾ? ಅವ್ರಿಗೆ ಪುರುಷಾರ್ಥದಲ್ಲಿ ಸಕ್ಸಸ್ ಆಗ್ತೀನೋ ಇಲ್ವೋ, ಪುರುಷಾರ್ಥ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋಂಥ ಒಂದು ಪ್ರಶ್ನೆನೇ ಬರೋದಿಲ್ಲ. ಯಾ ಅಸಫಲತಾ ಕಾ ಅಂಶ ಮಾತ್ರ ಭಿ ನಹಿ ಹೋಗ. ಇದು ಬಾಬಾ ಹೇಳ್ತಿದ್ದಾರೆ, ಅಸಫಲತೆ ಅನ್ನುವಂಥದ್ದು ಅಂಶ ಮಾತ್ರನೂ ಕೂಡ ಇರೋದಿಲ್ಲ. जैसे स्लोगन है सफलता जन्मसिद्ध अधिकार है, वैसे यह स्वयं प्रति सफलता अधिकार के रूप में अनुभव करेंगे. ಹೇಗೆ ಸ್ಲೋಗನ್ ಇದೆ, ಸಫಲತೆ ನಮ್ಮ ಒಂದು ಜನ್ಮಸಿದ್ಧ ಅಧಿಕಾರ ಅಂತಕ್ಕಂಥದ್ದು ಇದಿದೆ, ಅದೇ ರೀತಿ ಸ್ವಯಂ ಪ್ರತಿ ಸದಾ ಸಫಲತೆ ಅಂತಕ್ಕಂಥದ್ದು ಅಧಿಕಾರದ ರೂಪದಲ್ಲಿ ಅನುಭವ ಮಾಡ್ತೀರಾ ಅಂತಿದ್ದಾರೆ. ಅಧಿಕಾರ ಕಿ ಪರಿಭಾಷಾ ಹೇ ಬಿನಾ ಮೆಹನತ್ ಬಿನಾ ಮಾಂಗನೆಗೆ ಪ್ರತಿ ಹೋ. ಅಧಿಕಾರದ ಒಂದು ಪರಿಭಾಷೆ ಯಾವುದಪ್ಪ ಅಂದರೆ ಬೇಡದಿರನೇ ಪರಿಶ್ರಮ, ಬೇಡದಿರನೇ ಪ್ರಾಪ್ತಿ ಆಗಬೇಕು ಅಂತ. ಯಾವುದೇ ಕಷ್ಟ ಇಲ್ದಿರ, ಯಾವುದೇ ಬೇಡದಿರನೇ ಪ್ರಾಪ್ತಿ ಆಗಬೇಕು ಅಂತಾರೆ. ಸಹಜ ಅವ್ರ ಸ್ವತಃ ಪ್ರಾಪ್ತಿ ಹೋ, ಈಸಿಯಾಗಿ ಮತ್ತು ಸಹಜವಾಗಿ ಪ್ರಾಪ್ತಿ ಆಗಬೇಕು. ಇಸ್ಕೋ ಕಹತೆ ಹೇ ಅಂಧಕಾರ, ಇದಕ್ಕೆ ಹೇಳಲಾಗುತ್ತೆ ಅಂಧಕಾರ. ऐसा ही एक स्वयं प्रति सफलता, दूसरा अपने संबंध संपर्क में आते हुए चाहे ब्राह्मण आत्माओं के चाहे लौकिक परिवार व लौकिक कार्य के संबंध में सर्व संबंध में आते कितना भी मुश्किल बात को सफलता का अधिकार का आधार से सहज अनुभव करेंगे, अर्थात सफलता का प्रगति में आगे बढ़ते जाएंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಪ್ರತಿ ಸಫಲತೆ ಇನ್ನೊಂದು ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ರು ಕೂಡ, ಬ್ರಾಹ್ಮಣ ಪರಿವಾರದಲ್ಲಿ ಬರ್ತಾ ಇದ್ರು ಕೂಡ, ಲೌಕಿಕ ಪರಿವಾರ ಅಲೌಕಿಕ ಕಾರ್ಯದ ಸಂಬಂಧದಲ್ಲಿ ಬರ್ತಾ ಇದ್ರು ಕೂಡ, ಸರ್ವ ಸಂಬಂಧದಲ್ಲಿ ಬರ್ತಾ ಎಷ್ಟೇ ಕಷ್ಟದ ಮಾತಿದ್ರು ಕೂಡ ಸಫಲತೆಯ ಆಧಾರವನ್ನು ಸಹಜ ಮಾಡ್ತಾ ಇರ್ತಾರೆ. ಏನೇ ಇದ್ರೂ ಸಹಜ ಅನುಭವ ಮಾಡ್ತಾ ಇರ್ತಾರೆ. ಅರ್ಥಾತ್ ಸಫಲತಾ ಕಿ ಪ್ರಗತಿ ಮೇ ಆಗೆ ಬಡ್ತೆ ಜಾಯ್. ಅವರು ಬಾಬಾ ಹೇಳ್ತಿದ್ದಾರೆ, ಸಫಲತೆಯಲ್ಲಿ ಪ್ರಗತಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಅವರು ನಿಲ್ಲೋದೇ ಇಲ್ಲ, ಮುಂದೆ ಹೋಗ್ತಾನೆ ಇರ್ತಾರೆ. समय लग जाता है लेकिन सफलता का अधिकार प्राप्ति होकर ही रहेंगे. ಟೈಮ್ ಹಿಡಿಸ್ಬೋದು, ಆದರೂ ಕೂಡ ಬಾಬಾ ಹೇಳ್ತಿದ್ದಾರೆ ಸಫಲತೆಯ ಅಧಿಕಾರ ಪ್ರಾಪ್ತಿ ಆಗ್ತಾನೆ ಇರುತ್ತೆ. ಐಸಾ ಸ್ಥೂಲ ಕಾರ್ಯವ अलौकिक सेवा का कार्य अर्थात दोनों क्षेत्र के कर्म में सफलता के निश्चय बुद्धि विजयी रहेंगे. ಇದೇ ರೀತಿ ಸ್ಥೂಲ ಕಾರ್ಯದಲ್ಲಿ ಅಲೌಕಿಕ ಸೇವೆಯ ಕಾರ್ಯದಲ್ಲಿ ಅರ್ಥಾತ್
ಎರಡೂ ಕ್ಷೇತ್ರಗಳಲ್ಲಿ ಕರ್ಮದಲ್ಲಿ ಸಫಲತೆ ಮತ್ತು ನಿಶ್ಚಯ ಬುದ್ಧಿ ವಿಜಯಿಗಳು ಆಗಿ ಇರ್ತಾರೆ. कहाँ कहाँ परिस्थिति का सामना भी करना पड़ेगा, व्यक्तियों द्वारा सहन भी करना पड़ेगा, लेकिन वह सहन करना उन्नति का रास्ता बन जाएगा. ಬಾಬಾ ಹೇಳ್ತಿದ್ದಾರೆ, ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದರೂ ಕೂಡ, ವ್ಯಕ್ತಿಗಳಿಂದ ಸಹಜವಾಗಿ ಮಾಡಬೇಕಾಗಿ ಬಂದರೂ ಕೂಡ, ಆದರೆ ಸಹನೆ ಮಾಡ್ಕೊಳ್ಳೋದು ಉನ್ನತಿಯ ದಾರಿ ಆಗೋಗ್ಬಿಡುತ್ತೆ, ಉನ್ನತಿಗೆ ಅವ್ರಿಗೆ ದಾರಿ ಆಗೋಗುತ್ತೆ. परिस्थिति को सामना करने, परिस्थिति को समुन्नति के उड़ती कला का साधन बन जाएंगे. ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ, ಪರಿಸ್ಥಿತಿಗಳನ್ನು ಸ್ವಸ್ಥಿತಿಯನ್ನು ಹಾರುವ ಕಲೆಯಲ್ಲಿ ಕರ್ಕೊಂಡೋಗೋದಕ್ಕೆ ಸಾಧನೆ ಆಗೋಗ್ಬಿಡುತ್ತೆ. ಅರ್ಥಾತ್ ಹರ್ ಬಾತ್ ಮೇ ಸಫಲತಾ ಸ್ವತಃ ಸಹಜ ಅವಶ್ಯ ಪ್ರಾಪ್ತ ಹೋಗಿ. ನೋಡಿ, ಹಾರುವ ಕಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಮಾತಿನಲ್ಲಿ ಕೂಡ ಅವರು ಸಫಲತೆ ಈಸಿಯಾಗಿ ಅವಶ್ಯಕವಾಗಿ ಪ್ರಾಪ್ತಿ ಮಾಡ್ಕೊಳ್ತಾರೆ. सफलता का सितारा उनकी विशेष निशानी है, कभी भी स्व की सफलता का ಅಭಿಮಾನ नहीं होगा. ನೋಡಿ, ಸಫಲತೆಯ ನಕ್ಷತ್ರಗಳು ಅವರ ಒಂದು ವಿಶೇಷ ಗುರುತು ಏನಾಗಿರುತ್ತೆ ಅಂದರೆ, ಅವರೆಂದೂ ಕೂಡ ಸ್ವ ಸಫಲತೆಯಲ್ಲಿ ಅಭಿಮಾನ ಪಟ್ಕೊಳ್ಳೋದಿಲ್ಲ. ವರ್ಣನ್ ನಹಿ ಕರೆಂಗೆ, ಅವರು ವರ್ಣನೆ ಕೂಡ ಮಾಡೋದಿಲ್ಲ. अपने गीत नहीं गाएगा, लेकिन कितना सफलता उतना नम्रचित ನಿರ್ಮಲ್ ಸ್ವಭಾವ ಹೋಗ. ಬಾಬಾ ಹೇಳ್ತಾರೆ, ವರ್ಣನೆ ಮಾಡೋದಿಲ್ಲ, ತಮ್ಮ ಒಂದು ಗೀತೆಯನ್ನು ಹಾಡೋದಿಲ್ಲ. ಏನಂತ, ಎಷ್ಟು ಸಫಲತೆ ಅಷ್ಟು ನಮ್ರಚಿತ್ತರು, ನಿರ್ಮಲ ಸ್ವಭಾವದವರು ಆಗಿರ್ತಾರೆ. ಅವರು ಉಸ್ಕ ಗೀತ್ ಗಾಯಂಗೆ, ಅವರು ಅವರದೇ ಹಾಡನ್ನು ಹಾಡ್ತಾ ಇರ್ತಾರೆ. ಸ್ವಯಂ ಸದಾ ಬಾಬಾ ಕಾ ಗುಣ ಗಾಯಂಗೆ, ಅವರು ಸದಾ ತಂದೆಯ ಗುಣವನ್ನು ಗಾಯನ ಮಾಡ್ತಾ ಇರ್ತಾರೆ. ಸಫಲತಾ ಕಾ ಸಿತಾರ ಕಭಿ ಭಿ ಕ್ವಶನ್ ಮಾರ್ಕ್ ನಹಿ ಕರೆ. ಸಫಲತಾ ನಕ್ಷತ್ರಗಳು ಎಂದೂ ಕೂಡ ಕ್ವಶನ್ ಮಾರ್ಕ್ ಮಾಡೋದಿಲ್ಲ, ಇದ್ಯಾಕೆ ಅದ್ಯಾಕೆ ಅಂತ. ಸದಾ ಬಿಂದಿ ರೂಪ में स्थित कर हर कार्य में औरों को भी ड्रामा का बिंदी स्मृति दिलाए, विघ्न विनाशक बनाए, समर्थ बनाए, सफलता का मंजिल को समीप लाता रहेंगे. ಅವರು ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಪ್ರತಿಯೊಂದು ಕಾರ್ಯದಲ್ಲಿ ಬೇರೆಯವ್ರಿಗೂ ಕೂಡ ಡ್ರಾಮಾದ ಬಿಂದುವನ್ನು ಸ್ಮೃತಿ ತರಿಸಿ ವಿಘ್ನ ವಿನಾಶಕರಾಗಿ ಸಮರ್ಥರಾಗಿ ಸಫಲತೆಯ ಗುರಿಯನ್ನು ಅವರು ಸಮೀಪಕ್ಕೆ ತರ್ತಾ ಇರ್ತಾರೆ. सफलता का सितारा कभी भी हद की सफलता के प्राप्ति को भी देख, प्राप्ति की स्थिति में बहुत कुछ और परिस्थिति आई, प्राप्ति कुछ कम हुई, खुशी कम हो गई, ऐसी ಸ್ಥಿತಿ ಪರಿವರ್ತನ करने वाले नहीं होंगे. ನೋಡಿ, ಸಫಲತೆಯ ನಕ್ಷತ್ರಗಳು ಎಂದೂ ಕೂಡ ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಪ್ರಾಪ್ತಿ ಸ್ಥಿತಿಯಲ್ಲಿ ಬಹಳಷ್ಟು ಖುಷಿ, ಪರಿಸ್ಥಿತಿ ಬಂತು ಪ್ರಾಪ್ತಿ ಕಮ್ಮಿ ಆಯಿತು ಅಂತಂದರೆ ಖುಷಿ ಕಮ್ಮಿ ಆಗೋದಿಲ್ಲ ಅಂತ ಸದಾ ಏಕರಸವಾಗಿರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಐಸಿ ಸ್ಥಿತಿ ಪರಿವರ್ತನ करने वाले नहीं होंगे. ಏರುಪೇರು ಆಗೋದಿಲ್ಲ, ಅವರು ಎಲ್ಲದರಲ್ಲಿ ಕೂಡ ಸಮಸ್ಥಿತಿಯಲ್ಲಿರ್ತಾರೆ. ಸದಾ ಬೇಹದ್ಗೆ ಸಫಲತಾ ಮೂರ್ತಿ ಹೋಂಗೆ, ಅವರು ಸದಾ ಬೇಹದ್ದಿನ ಸಫಲತಾ ಮೂರ್ತಿಗಳು ಆಗಿರ್ತಾರೆ. ಏಕ ಶ್ರೇಷ್ಠ ಸ್ಥಿತಿ ಪರಿಸ್ಥಿತಿ ಹೋಂಗೆ, ಏಕರಸವಾಗಿರ್ತಾರೆ, ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ. चाहे बाहर की परिस्थिति व कार्य में बाहर के रूप में औरों को असफलता अनुभव हो, लेकिन सफलता का सितारा असफलता का स्थिति का प्रभाव में न आकर सफलता का स्वस्थिति से असफलता को भी परिवर्तन कर लेगा. ನೋಡಿ, ಬಾಬಾ ಹೇಳ್ತಿದ್ದಾರೆ, ಏನೇ ಒಂದು ಹೊರಗಡೆ ಪರಿಸ್ಥಿತಿಗಳಿರ್ಬೋದು, ಕಾರ್ಯದಲ್ಲಿ ಹೊರಗಡೆ ರೂಪದಲ್ಲಿ ಅಸಫಲತೆಯ ಅನುಭವ ಆಗ್ಬೋದು, ಆದರೆ ಸಫಲತೆಯ ನಕ್ಷತ್ರಗಳು ಅಸಫಲತೆಯ ಸ್ಥಿತಿಯ ಪ್ರಭಾವದಲ್ಲಿ ಬರದೆ ಸಫಲತೆಯಿಂದ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಕೂಡ ಪರಿವರ್ತನೆ ಮಾಡಿ ಸಫಲತೆಯಲ್ಲಿ ತಂದುಬಿಡ್ತಾರೆ. ಆಗೋದೇ ಇಲ್ಲ ಅನ್ನೋದನ್ನು ಸಾಧನೆ ಮಾಡಿ ತೋರಿಸ್ಬಿಡ್ತಾರೆ. ಯಹೇ ಸಫಲತಾ ಸಿತಾರಕ ವಿಶೇಷತೆ. ಇದಾಗಿರುತ್ತೆ ಸಫಲತಾ ನಕ್ಷತ್ರಗಳ ಒಂದು ವಿಶೇಷತೆ. ಅಭಿ ಅಪ್ನೆ ಸೆ ಪೂಚೋ ಮೈ ಕೌನ್. ಈಗ ತಮ್ಮನ್ನು ತಾವು ಕೇಳ್ಕೊಳ್ಳಿ, ನಾನು ಎಂಥ ನಕ್ಷತ್ರ ಆಗಿದ್ದೀನಿ. सिर्फ उम्मीदवार हूँ या सफलता स्वरूप हूँ? केवल भरवसे नक्षत्रनो ಅಥವಾ ಸಫಲತಾ ಸ್ವರೂಪ ನಕ್ಷತ್ರನೋ? ಉಮೇದುವಾರ್ बनना अच्छा है, ಭರವಸೆ ಉಳ್ಳವರು ಆಗೋದು ಒಳ್ಳೆಯದು. लेकिन सिर्फ उम्मीदवार बन चलना
प्रत्यक्ष सफलता का आधा अनुभव ना करना, इसमें कभी शक्तिशाली कभी दिल शिकस्त या नीचे ऊपर होने से ज़्यादा अनुभव करते हैं. ಬಾಬಾ ಹೇಳ್ತಿದ್ದಾರೆ, ಭರವಸೆ ಉಳ್ಳಂಥವರು ಹಾಗೆ ನಡಿಬೇಕಾಗಿದೆ. ಪ್ರತ್ಯಕ್ಷತೆಯಲ್ಲಿ ಸಫಲತೆ ಆಗ್ಬೋದು, ಆಗದಿರ ಇರ್ಬೋದು. ಇದರಲ್ಲಿ ಕೆಲವೊಮ್ಮೆ ಶಕ್ತಿಶಾಲಿ, ಕೆಲವೊಮ್ಮೆ ಖಿನ್ನರು, ಏರುಪೇರು ಆಗದೆ ಹೆಚ್ಚು ಅನುಭವವನ್ನು ಮಾಡ್ತಾ ಇರಿ. जैसे कोई भी बात में अगर ज़्यादा नीचे ऊपर होता रहे तो थकावट हो जाता है ना. ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾವುದಾದ್ರೂ ಮಾತಿನಲ್ಲಿ ಹೆಚ್ಚು ಏರುಪೇರು ಆಗ್ತಾ ಇದ್ರೆ ಸುಸ್ತಾಗುತ್ತಲ್ವಾ. तो इसमें भी चलते चलते थकावट व अनुभव दिल शिकस्त बना देता है. ಈ ಒಂದು ಮಾರ್ಗದಲ್ಲಿ ಕೂಡ ನಡೀತಾ ನಡೀತಾ ಸುಸ್ತಿನ ಅನುಭವ ಖಿನ್ನತೆಯಲ್ಲಿ ತಂದುಬಿಡುತ್ತೆ. तो ನಾವು ಉಮೇದುವಾರ್ ಅಚ್ಚಾ है. ಭರವಸೆ ಇಲ್ಲದೇ ಇರೋರಿಗಿಂತಲೂ ಭರವಸೆ ಉಳ್ಳವರು ಚೆನ್ನಾಗಿರುತ್ತೆ. ಲೇಕಿನ್ ಸಫಲತಾ ಸ್ವರೂಪ ಅನುಭವ ಕರ್ನೆ ವಾಲೆ ಸದಾ ಶ್ರೇಷ್ಠ. ಆದರೆ ಸಫಲತೆಯ ಸ್ವರೂಪರು ಅನುಭವ ಮಾಡೋದರಲ್ಲಿ ಸದಾ ಶ್ರೇಷ್ಠರಾಗಿ. ಅಚ್ಚಾ ಸುನಾ ತಾರಾಮಂಡಲ್ ಕಿ ಕಹಾನಿ, ಕೇಳಿದ್ರೆ ತಾರಾಮಂಡಲದ ಕತೆ ಏನು ಅಂತ. ಸಿರ್ಫ್ ಮಧುಬನ್ ಕಾ ಹಾಲ್ ತಾರಾಮಂಡಲ್ ನಹಿ, ಬೇಹದ್ ಬ್ರಾಹ್ಮಣ ಪರಿವಾರ ಸಂಸಾರ ತಾರಾಮಂಡಲ್ ಅಚ್ಚಾ ಹೈ. ಕೇವಲ ಇದೊಂದೇ ಒಂದು ಏನು ಮಧುಬನ ಅಷ್ಟೇ ತಾರಾಮಂಡಲ ಅಲ್ಲ, ಬೇಹದ್ದಿನ ಬ್ರಾಹ್ಮಣ ಸಂಸಾರ ಎಷ್ಟು ದೊಡ್ಡದಾಗಿದೆ, ಇದೆಲ್ಲವೂ ಕೂಡ ಏನಾಗಿದೆ, ತಾರಾಮಂಡಲ ಆಗಿದೆ. ಸಭಿ ನೀಚೆ आने वाले नए बच्चे नए भी पुराने से भी बहुत है, क्योंकि अनेक कल्प के ಅತಿ ಪುರಾಣೆ ಬಿ ಹೋ. ಬರ್ತಕ್ಕಂಥ ಹೊಸ ಮಕ್ಕಳು ಹಳಬರು ಇರ್ಬೋದು, ಆದರೆ ಅನೇಕ ಒಂದು ಕಲ್ಪದವರು ನೀವಾಗಿದ್ದೀರಿ, ಅತ್ಯಂತ ಹಳಬರು ನೀವಾಗಿದ್ದೀರಿ, ಕಲ್ಪದ ಹಳಬರು ಆಗಿದ್ದೀರಿ. तो नया बच्चों को नया उमंग उत्साह मिलना भी ड्रामा की नूंद ಪ್ರಮಾಣ ಪೂರ ಹುವಾ. ಅಂದರೆ ಹೊಸ ಮಕ್ಕಳು ಹೊಸ ಉಮ್ಮಂಗ ಉತ್ಸಾಹ ಸಿಗೋದ್ರಿಂದ, ಡ್ರಾಮಾದಲ್ಲಿ ಫಿಕ್ಸ್ ಆಗಿರೋದ್ರಿಂದ ಪೂರ್ತಿ ಆಯಿತು. ಬಹುತ್ ಉಮ್ಮಂಗ ರಹಾ ಹೈ, ತುಂಬ ಉಮ್ಮಂಗ ಅಂತಕ್ಕಂಥದ್ದು ಇದೆಯಲ್ವ. ನಯೇ ಜೈ ಜಿತ್ನಾ ಉಮ್ಮಂಗ ರಹಾ ಡೈರೆಕ್ಷನ್ ಬಿ ನಹಿ ಸುನಾ. ಏನೇನು ಉಮ್ಮಂಗ ಉತ್ಸಾಹ ಆಯಿತು, ಡೈರೆಕ್ಷನ್ನು ಕೂಡ ಕೇಳಲಿಲ್ಲ. ಮಿಲನ್ ಕಿ ಮಸ್ತಿ ಮೇ ಮಸ್ತ್ ತೇನ, ಮಿಲನದ ಒಂದು ಮಸ್ತಿನಲ್ಲಿ ಮಸ್ತರಾಗಿದ್ರಲ್ವಾ. ಕಿತ್ನಾ ಕಹಾ ಕಮ್ ಆವೋ ಕೊಯ್ ಸುನಾ. ಕಮ್ಮಿ ಬನ್ನಿ ಮಧುಬನಕ್ಕೆ ಜಾಸ್ತಿ ಜಾಗ ಇಲ್ಲ ಅಂತಂದ್ರು, ಯಾರೂ ಕೇಳಲಿಲ್ಲ, ಬಂದ್ಬಿಟ್ರಲ್ವ. ಬಾಪ್ ದಾದಾ ಡ್ರಾಮಾಕ್ಕೆ ಹರ್ ದೃಶ್ಯಕ್ಕೋ ದೇಖ್ ಹರ್ಷಿತ್ ಹೋತಿ. ಬಾಪ್ ದಾದಾರವರು ಪ್ರತಿಯೊಂದು ದೃಶ್ಯಗಳನ್ನು ನೋಡಿ ಖುಷಿ ಆಗ್ತಾ ಇರ್ತಾರೆ. ಇತನೆ ಸಬ್ ಬಚ್ಚೋಂಕೋ ಆನಾ ಹಿ ಥಾ, ಇಷ್ಟೊಂದು ಮಕ್ಕಳು ಬರಬೇಕಾಗಿತ್ತು, ಇಸ್ಲಿಯೇ ಆಗಯೇ ಅಬ್ ಸಬ್ ಸಹಜ್ ಮಿಲ್ ರಹಾ ಹೈನಾ. ಅದರಿಂದ ಬಂದಿದ್ದಾರೆ, ಎಲ್ಲವೂ ಕೂಡ ಸಹಜವಾಗಿ ಸಿಗ್ತಾ ಇದೆಯಲ್ವಾ. ಮುಷ್ಕಿಲ್ ತೋ ನಹಿ ಹೈನಾ, ಕಷ್ಟ ಅಂತೂ ಇಲ್ವಲ್ಲ. ಯಹ ಬಿ ಡ್ರಾಮಾನುಸಾರ ಸಮಯ ಪ್ರಮಾಣ ರಿಹರ್ಸಲ್ ಹೋ ರಹಾ ಹೈ. ಇದು ಕೂಡ ನಾಟಕದ ಅನುಸಾರವಾಗಿ, ಸಮಯದ ಅನುಸಾರವಾಗಿ ರಿಹರ್ಸಲ್ ಆಗ್ತಾ ಇದೆ. ಸಭಿ ಖುಷಿ ಹೋನಾ, ಎಲ್ಲರೂ ಕೂಡ ಖುಷಿಯಾಗಿದ್ದೀರಲ್ವಾ. ಮುಷ್ಕಿಲ್ ಕೋ ಸಹಜ್ ಬನಾನೆ ವಾಲೆ ಹೋನಾ, ಕಷ್ಟವನ್ನು ಕೂಡ ಈಸಿ ಮಾಡ್ಕೊಳ್ತಕ್ಕಂಥವ್ರು ಆಗಿದ್ದೀರಲ್ವಾ. ಹರ್ ಕಾರ್ಯ ಮೇ ಸಹಯೋಗಿ ದೇನಾ ಹೈ, ಪ್ರತಿಯೊಂದು ಕಾರ್ಯದಲ್ಲಿ ನೀವು ಏನು ಕೊಡಬೇಕೋ ಸಹಯೋಗವನ್ನು ಕೊಡಬೇಕಾಗಿದೆ. ಜೋ ಡೈರೆಕ್ಷನ್ ಮಿಲ್ತೆ ಹೈ ಉಸ್ಮೆ ಸಹಯೋಗಿ ಬನನಾ ಹೈ. ಏನು ನಿಮಗೆ ಡೈರೆಕ್ಷನ್ ಸಿಗುತ್ತೆ ಅದರಲ್ಲಿ ಕೂಡ ನೀವು ಸಹಯೋಗಿ ಆಗಬೇಕು. ಅರ್ಥಾತ್ ಸಹಜ ಬನಾನಾ ಹೈ, ಅಂದರೆ ಸಹಜ ಮಾಡಬೇಕಾಗಿದೆ. ಅಗರ್ ಸಹಯೋಗಿ बनते हैं तो 5000 की सभा जाते हैं, तो सहयोगी नहीं बनते तो विधि पूर्वक नहीं चलते तो 500 भी समाना मुश्किल है. ಒಬ್ರಿಗೊಬ್ರಿಗೆ ಸಹಯೋಗ ಕೊಟ್ಕೊಂಡ್ಬಿಟ್ರೆ 5000 ಜನನೂ ಕೂತ್ಕೊಂಡು ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ಕೂತ್ಕೊಂಡ್ಬಿಡ್ಬೋದು. ಒಂದು ವೇಳೆ ಸಹಯೋಗಿ ಆಗಿಲ್ಲ ಅಂದರೆ, ವಿಧಿಪೂರ್ವಕವಾಗಿ ನಡೀಲಿಲ್ಲ ಅಂದರೆ 500 ಜನ ಕೂಡಿಸೋದು ಕಷ್ಟ ಆಗೋಗುತ್ತೆ. इसलिए दादियों को भी अपना रिकॉर्ड देकर जाना है. ದಾದಿಗಳಿಗೂ ಕೂಡ ನೀವು ರಿಕಾರ್ಡ್ ಕೊಟ್ಬಿಟ್ಟು ಹೋಗಬೇಕು ಅಂತ ಬಾಬಾ ಹೇಳಿದ್ದಾರೆ.
जो सबके दिल से यही निकले 5,000 हैं, 500 के ಬರಾಬರ್ ಸಮಯ ಉಳಿಯುತ್ತೆ. ಇದೇ ಒಂದು ರೆಕಾರ್ಡ್ ಕೊಟ್ಬಿಟ್ಟು ಹೋಗಬೇಕು. 5,000 ಜನ ಕೂತಿದ್ರು, 500 ಜನ ಕೂತಿದ್ದಾರೆ ಅನ್ನೋ ಅಷ್ಟು ಮಟ್ಟಿಗೆ ಅನಿಸ್ತು ಅಂತ ಬಿಟ್ಟು ಆಗಬೇಕು. ಇಸ್ಕೋ ಕೇತೆ ಮುಷ್ಕಿಲ್ ಕೋ ಸಹಜ ಕರ್ನ. ಇದಕ್ಕೆ ಹೇಳಲಾಗುತ್ತೆ ಕಷ್ಟವನ್ನು ಕೂಡ ಸಹಜ ಮಾಡೋದು. ತೋ ಸಬ್ನೆ ಅಪ್ನಾ ರೆಕಾರ್ಡ್ ಬಡಿಯಾ ಭರಾ ಹೇನಾ. ಎಲ್ಲರೂ ಕೂಡ ಒಳ್ಳೆ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದಿರಲ್ಲ. ಸರ್ಟಿಫಿಕೇಟ್ ಪ್ರಮಾಣ ಅಚ್ಚಾ ಮಿಲ್ ರಹಾ ಹೈ. ಒಳ್ಳೆ ಸರ್ಟಿಫಿಕೇಟು ಸಿಗ್ತಾ ಇದೆ. ಐಸಾ ಹೀ ಸದಾ ಖುಷ್ ರಹನ ಖುಷ್ ಕರ್ನ ಹೇ. ಇದೇ ರೀತಿ ಯಾವಾಗಲೂ ಖುಷಿಯಾಗಿರಬೇಕು, ಬೇರೆಯವ್ರನ್ನು ಕೂಡ ಖುಷಿ ಪಡಿಸ್ಬೇಕು. ತೋ ಸದಾ ತಾಲಿಯ ಬಜಾತೆ ರಹೆ. ಯಾವಾಗಲೂ ಕೂಡ ಚಪ್ಪಾಳೆ ತಟ್ತಾ ಇರಬೇಕು. ಡ್ರಾಮಾ ಅನುಸಾರ 2 ಬಾರ್ ಮಿಲ್ನಾ ಹುವಾ ಯಾ ನಯೋಂ ಕಿ ಬಿ ಖಾತ್ರಿ ಡ್ರಾಮಾ ಅನುಸಾರ ಹೋ ಗಯಿ. ಡ್ರಾಮಾನುಸಾರವಾಗಿ 2 ಬಾರಿ ಸೇರೋದು ಕೂಡ ಈ ಹೊಸಬರಿಗೋಸ್ಕರ ಖಾತ್ರಿ ಡ್ರಾಮಾನುಸಾರವಾಗಿ ಆಗಿದೆ. ಅಚ್ಚ ಸದಾ ರೂಹಾನಿ ಸಫಲತಾ ಕಾ ಶ್ರೇಷ್ಠ ಸಿತಾರೋಂ ಕೋ. ಸದಾ ಆತ್ಮಿಕ ಶ್ರೇಷ್ಠ ನಕ್ಷತ್ರಗಳಿಗೆ ಸದಾ ಏಕರ ಸ್ಥಿತಿ ದ್ವಾರ ವಿಶ್ವಕ್ಕೂ ರೋಶ್ನಿ ಕರ್ನೆವಾಲೆ. ಒಂದೇ ಒಂದು ಏಕರಸ ಸ್ಥಿತಿಯಲ್ಲಿದ್ದು ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡುವಂಥವ್ರು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮಾಗೆ ಸದಾ ಸಾಥ್ ರಹನೆ ವಾಲೆ. ಜ್ಞಾನ ಸೂರ್ಯ ಜೊತೆಯಲ್ಲಿರೋರು, ಜ್ಞಾನ ಚಂದ್ರಮನ ಜೊತೆಯಲ್ಲಿರೋವಂಥವ್ರು ಸದಾ ಅಧಿಕಾರಕ್ಕೆ ನಿಶ್ಚಯ ಸೆ ನಶೆ ಅವರು ನಮ್ರ ಚಿತ್ತ ಸ್ಥಿತಿ ಮೇ ರಹನೆ ವಾಲೆ. ಸದಾ ಅಧಿಕಾರದ ಮತ್ತು ನಿಶ್ಚಯದ ನಶೆಯಲ್ಲಿ ನಮ್ರಚಿತ್ತ ಸ್ಥಿತಿಯಲ್ಲಿರುವಂಥವ್ರು. ऐसे परमात्मा तारामंडल के सर्व चमकते हुए सितारों को ज्ञान सूर्य ज्ञान चंद्रमा बाप दादा की रूहानी स्नेह संपन्न याद प्यारो ನಮಸ್ತೆ. ಈ ರೀತಿ ಪರಮಾತ್ಮನ ತಾರಾಮಂಡಲದಲ್ಲಿ ಸರ್ವ ಹೊಳಿತಾ ಇರ್ತಕ್ಕಂಥವರು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ನಕ್ಷತ್ರಗಳಿಗೆ ಬಾಪ್ ದಾದಾರವರ ಆತ್ಮಿಕ ಸ್ನೇಹ ಸಂಪನ್ನ ನೆನಪು ಪ್ರೀತಿ ಹಾಗೂ ನಮಸ್ತೆ. ಇವತ್ತಿನ ವರದಾನ ಆಗಿದೆ ಪ್ರತ್ಯಕ್ಷತಾಕ್ಕೆ ಸಮಯ ಕೋ ಸಮೀಪ ಲಾನೆ ವಾಲೆ. ಅಂದರೆ ಬಾಪ್ ದಾದಾರವರನ್ನ ಪ್ರತ್ಯಕ್ಷತೆ ಮಾಡ್ತಕ್ಕಂಥ ಸಮಯವನ್ನು ಸಮೀಪ ತರುವಂಥವ್ರು. ಸದಾ ಶುಭಚಿಂತಕ್ ಅವರು ಸ್ವಚಿಂತಕ್ ಬಾಬಾ. ಸದಾ ಸ್ವಚಿಂತಕರು ಮತ್ತು ಶುಭಚಿಂತಕರು ಆಗಿ ಸೇವಾ ಮೇ ಸಫಲತಾ ಕಾ ಆಧಾರ ಹೇ ಶುಭಚಿಂತಕ್ ವೃತ್ತಿ. ಸೇವೆಯಲ್ಲಿ ಸಕ್ಸಸ್ನ ಆಧಾರ ಆಗಿದೆ ಶುಭಚಿಂತಕ ವೃತ್ತಿ. क्योंकि आपकी यह वृत्ति आत्माओं को भी ग्रहण शक्ति व ಜಿಜ್ಞಾಸಾ ಕೋ ಬಡಾತಾ ಹೇ. ಏಕೆಂತಂದರೆ ತಮ್ಮ ಒಂದು ಈ ವೃತ್ತಿ ಆತ್ಮಗಳನ್ನು ಕೂಡ ಏನು ಮಾಡುತ್ತೆ, ಗ್ರಹಣ ಶಕ್ತಿಯನ್ನು ಜಿಜ್ಞಾಸೆಯನ್ನು ಅಂದರೆ ಆಸೆ ಈ ಜ್ಞಾನದಲ್ಲಿ ಇಂಟ್ರೆಸ್ಟನ್ನು ಹೆಚ್ಚಿಸುತ್ತೆ. ಇಸ್ಸೆ ವಾಣಿ ಕಿ ಸೇವಾ ಸಹಜ ಸಫಲ ಹೋ ಜಾತಾ. ಇದರಲ್ಲಿ ವಾಚಾ ಸೇವೆ ಕೂಡ ಸಹಜವಾಗಿ ಸಕ್ಸಸ್ ಆಗೋಗ್ಬಿಡುತ್ತೆ. और स्वप्रति स्वचिंतन करने वाले स्वचिंतक आत्मा सदा माया प्रूफ किसी की भी कमजोरी को भी ग्रहण करने से व्यक्ति व प्रभाव के आकर्षण से प्रूफ हो जाता है. ಈ ರೀತಿ ಸ್ವಪ್ರತಿ ಸ್ವಚಿಂತನೆ ಮಾಡ್ತಕ್ಕಂಥವರು ಸ್ವಚಿಂತಕ ಆತ್ಮಗಳು ಸದಾ ಮಾಯಾಪ್ರೂಫ್ ಯಾವುದೇ ಒಂದು ದುರ್ಬಲತೆಗಳನ್ನು ಗ್ರಹಣ ಮಾಡೋದ್ರಿಂದ ವ್ಯಕ್ತಿಗಳ ಪ್ರಭಾವದ ಆಕರ್ಷಣೆಯಿಂದ ಪ್ರೂಫ್ ಆಗೋಗ್ತಾರೆ. तो जब यह दोनों वरदान प्रैक्टिकल जीवन में लाओ तब प्रत्यक्षता का समय समीप आए. ಈ ಎರಡೂ ವರದಾನಗಳನ್ನು ಯಾವಾಗ ಪ್ರಾಕ್ಟಿಕಲ್ ಜೀವನದಲ್ಲಿ ತರ್ತಿರೋ ಆಗ ಪ್ರತ್ಯಕ್ಷತೆಯ ಪ್ರಮಾಣ ಅನ್ನೋದು ಹತ್ತಿರ ಆಗುತ್ತೆ. ಸ್ಲೋಗನ್ ಅಪ್ನೆ ಸಂಕಲ್ಪೋं को भी अर्पण कर दो तो सर्व कमजोरियां ಸ್ವತಃ ದೂರ ಹೋ ಜಾಯೆಂಗೆ. ತಮ್ಮ ಸಂಕಲ್ಪಗಳನ್ನು ಕೂಡ ಸಮರ್ಪಣೆ ಮಾಡಿಬಿಡಿ, ಆಗ ಎಲ್ಲ ಪ್ರಕಾರದ ದುರ್ಬಲತೆಗಳು ಸಹಜವಾಗಿ ದೂರ ಆಗಿಬಿಡುತ್ತೆ. ಅಚ್ಚ ಓಂ ಶಾಂತಿ.